ಕಲ್ಲಡ್ಕ ಪ್ರಭಾಕರ್ ಭಟ್ ವಾಗ್ದಾಳಿ ನಡೆಸಿದ್ದಾರೆ. ಹಿಜಾಬ್ ಧರಿಸಲು ಅವಕಾಶ ನೀಡಿದ್ರೆ ನಾವು ಕೇಸರಿ ಶಾಲು ಟೋಪಿ ಹಾಕ್ತೀವಿ, ಜೈ ಶ್ರೀರಾಮ್ ಘೋಷಣೆ ಕೂಗ್ತೀವಿ, ತಾಕತ್ತಿದ್ರೆ ತಡಿ. ಸರ್ಕಾರಕ್ಕೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ರೀತಿ ಸವಾಲ್ ಹಾಕಿದ್ದಾರೆ. ಮತಾಂತರ ಮಾಡಲು ಲವ್ ಜಿಹಾದ್ ಪ್ರಯತ್ನಗಳಾಗ್ತಾ ಇವೆ. ಮುಸ್ಲಿಂ ಮಹಿಳೆಯರು ಮತಾಂತರ ಮಾಡ್ತಾ ಇದ್ದಾರೆ. ನಿಮ್ಮ ಮುಸ್ಲಿಂ ಸಮಾಜದಲ್ಲಿ ಹುಡುಗಿಯರು ಇಲ್ವಾ? ಹಿಂದೂ ಹುಡುಗಿಯರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಮೋದಿ ಸರ್ಕಾರದಿಂದ ತ್ರಿವಳಿ ತಲಾಕ್ ಇಲ್ಲದಾಗಿದೆ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ, ಮುಸ್ಲಿಂ ಹೆಂಗಸರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ. ಮಂಡ್ಯದಲ್ಲಿ ಈ ರೀತಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣದ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕೋಸ್ಕರ ಅವರು ಲವ್ ಜಿಹಾದಿನ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಯಾಕೆ ಲವ್ ಜಿಹಾದ್ ಮಾಡ್ತಾ ಇದ್ದೀರಾ ನೀವು? ನಿಮಗೆ ಹುಡುಗಿಯರು ಇಲ್ವಾ ನಿಮ್ಮ ಸಮಾಜದಲ್ಲಿ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಲ್ಲರೂ ನೋಡಿದ್ದೀರಾ? ಒಬ್ಬ ಹುಸೇನ್ ಅಂತ ಹೇಳುವಂತ ಒಬ್ಬ ಹುಡುಗ, ಒಬ್ಬಳು ಜುನೇದ ಅಂತ ಹೇಳುವಂತ ಹುಡುಗಿಯ ಜೊತೆಯಲ್ಲಿ ಪ್ರೇಮ ಪ್ರಕರಣದಲ್ಲಿ ಸಿಲುಕಿ ಓಡಿ ಹೋದರು. ಇಲ್ವೇ ಇಲ್ಲ, ಅವರಿಗೆಲ್ಲ ಸಿಗೋದು ಹಿಂದೂಗಳೇ. ನೀವು ನಮ್ಮ ಹಿಂದೂ ಹುಡುಗಿಯರನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ಹುಡುಗಿಯರ ಜೊತೆ ಹೋಗಿ ನೀವು ಲವ್ ಮಾಡಿ ಅಥವಾ ಬಿಡಿ, ಏನು ಬೇಕಾದ್ರೂ ಮಾಡಿ, ನಮ್ಮೇನು ತೊಂದರೆ ಇಲ್ಲ. ಯಾಕೆಂದ್ರೆ ಮೊನ್ನೆವರೆಗೆ ನಿಮಗೆ ತಲಾಖ್ ಹೇಳುವಂತ ಅವಕಾಶ ಇತ್ತು. ಯಾವಾಗ ಈ ಹೊಸ ಸರ್ಕಾರ, ಮೋದಿ ಸರ್ಕಾರ ಬಂತ, ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಹಾಗಾದ್ರೆ ತಲಾಖ್ 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 ಹೇಳಿದ್ರಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ, ನೆನಪಿಟ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.